ಸದಾನಂದ ಗೌಡ ಗುರುಪತ್ರಗೌಡ ಪಾಟೀಲ್ ಅಂತ ಹೇಳಿ ಇದ ಏರ್ಟೆಲ್ ಟವರ್ ಇದೆ. ಈಗ ನಿಮ್ಮ ಹೆಸರೇನು? ನಾನು ರಾಮ ಹೊನ್ನಪ್ಪ ಮರಾಠಿ. ಈಗ ಹೇಳಿ. ಹುಟ್ಟುಕೋಸ್ಕರ ಅಂದ್ರೆ ಜೇನ್ ಎಲ್ಲರಿಗೂ ಜೇನ್ ತರಬೇತಿ ನೀಡೋದು, ಈ ಜೇನ್ ಬಗ್ಗೆ ಸಂತತಿ ಉಳಿಸೋದು, ಪರಿಸರ ಉಳಿಸೋದು ಸಲುವಾಗಿ ಇದಷ್ಟು ರಕ್ಷಣೆ ಮಾಡೋದು ಈ ತಕ್ಕ ತುಂಬಿ ಕಾಡಿ ಗುಡಿ ವ್ಯವಸ್ಥೆ ನಮ್ದು. ಈಗ ನಾವು ಇಲ್ಲೆಲ್ಲ ನಾನು ಬಹಳ ದಿವಸದಿಂದ ನಾನು ಜೇನಿಂದೆಲ್ಲ ನೋಡ್ಕೊಂತ ಬಂದೇನಿ. ಈಗ ಇದ್ರೆಲ್ಲ ತುಂಬಾ ನೀವು ಜೇನ್ ಹುಳ ತುಂಬ್ಕೊಂಡ್ ಬಂದಿರಿ. ಆದ್ರೆ ನನಗೆ ಒಂದು ಅನುಭವ ಏನಂದ್ರೆ ನನಗೆ 5-6 ಸಾವಿರ ಹುಳ ಕಡ್ದಿದ್ವ. ಆದ್ರೆ ನೀವು ಇಂಥ ರಾತ್ರಿ ಎಲ್ಲ ಬಂದು ಈ ಜೇನ್ ಹಿಡಿದಿರಿ ಅಂದ್ರೆ ನಿಮಗ ಒಂದು ಪ್ರಶಸ್ತಿ ಕೊಡ್ಬೇಕಂದ್ರೆ ನನ್ನ ಅಭಿಪ್ರಾಯ. ನಾವು ಡೆಲ್ಲಿಗೆ ಮೋದಿಯವರಿಗೆ ತಿಳಿಸಿ ಇಂಥ ಒಂದು ಪರಿಶ್ರಮದಿಂದ ನೀವು ಇಂಥ ಕಷ್ಟಪಟ್ಟು ಬರೀ ಆ ಟವರ್ನ 180 ಫೂಟ್ ಟವರ್ ಐತಿ, ಈಗೆಲ್ಲ ಹಂಸ್ಕತೈತಿ. ಇಂಥ ಮಳೆಯಾಗ ಬಂದು ನೀವು ಇದನ್ನ ಹತ್ತಿರಿ ಅಂದ್ರೆ ನಿಮ್ಮ ಧೈರ್ಯ ಮೆಚ್ಚತಕ್ಕಂಥದ್ದು. ನಿಮ್ಮ ಹೆಸರು ಏನಂದ್ರಿ? ದೇವೇಂದ್ರ ಪೂಜಾರಿ. ನಿಮ್ದು ಯಾವ್ರು? ಯಲ್ಲಾಪುರದಿಂದ ಈಗ ಬೈಕ್ ಮೇಲೆ ಬಂದಿರಿ ನೀವು? ಇಬ್ಳಾರ ರಮಣ. ಇವಾಗ ಟೈಮ್ 9 ಗಂಟೆ ಆಗಿದೆ. ಸೊ ಅವ್ರು ಯಲ್ಲಾಪುರಕ್ಕೆ ಕಾಗಿನೆಲೆಯಿಂದ ಅಪ್ರಾಕ್ಸ್ 4 hours ಜರ್ನಿ. ಸೊ ಇಟ್ಸ್ ಅ ವೆರಿ ಅನ್ಬಿಲೀವೇಬಲ್ ಥಿಂಗ್. ಆಮೇಲೆ ನೋಡ್ರಿ, ಮರಾಠಿ ಅವರಿಂದ ಇದೊಂದು ದೊಡ್ಡ ಸಾಹಸನ ಅಂತ ಹೇಳ್ಬೋದು. ಆದ್ರೆ ಈಗ ಬರೇ ಟವರ್ ಹತ್ತದಾಗಲ್ಲ, ಇದ್ರ ತುಂಬಾನು ಜೇನಿದೆ. ನೋಡ್ಬೋದು ನೀವು, ಇದ್ರ ತುಂಬಾ ಜೇನಿದೆ. ಒಂದು ಹುಳಾನು ನೀವು ಅಗಲ್ ಮಾಡ್ರಿ ಒಂದ್ ಸ್ವಲ್ಪ ನೋಡಿ. ಇದು ಸೌಂಡ್ ಬರ್ತಾ ಇದೆ ನೋಡಿ. ಇದ್ರ ತುಂಬಾ ಜೇನ್ ಹುಳ ಇದೆ. ಇಲ್ಲಿ ನೋಡಿ, ನೋಡ್ಬನ್ನಿ ನೋಡಿ, ಸೌಂಡ್ ನೋಡಿ. ಇನ್ನೊಂದ್ ಸ್ವಲ್ಪ ಸಮಯ ಇತ್ತು ನೋಡಿ. ನಿಮ್ಮಂತ ಧೈರ್ಯ ಯಾರಿಗೂ ಬರಕಿಲ್ಲ. ಈ ಕಾಣಿಸಿದೆಯಲ್ಲ, ಇಲ್ಲಿ ಒಂದು ಟವರ್ ಇದೆ. ಆ ಟವರ್ ಅಲ್ಲಿ ಅಬೋವ್ 200 ಮೀಟರ್ಸ್ ಮೇಲೆ ಕಟ್ಟಿತ್ತದು. ಆದ್ರೆ ಅವ್ರು ಏನ್ ಮಾಡಿದ್ರ ಅಂದ್ರೆ ನಾವೆಲ್ಲ ನೋಡಿದ್ವಲ್ಲ, ಹಗ್ಗ ಕಟ್ಟಿ ಜೋತ್ ಬಿದ್ದ ರಾಮಣ್ಣವ್ರು ಇಷ್ಟ ಮಾಡ್ಯಾರ ಅಂದ್ರೆ ನಮ್ಮ ಮೈಯೆಲ್ಲ ರೋಮಾಂಚನ. ಇದನ್ನ ನೀವೆಲ್ಲಾ ಜಗತ್ತಿಗೆ ತಿಳಿಸುವಂತದ ಒಂದು ಕಾರ್ಯಕ್ರಮ. ಕೆಳಗಿದ್ದಂತ ಜೇನ ನಮ್ಮ ಊರಲ್ಲಿ ಯಾರು ಬಿಡಿಸಿಲ್ಲ, ಬಿಡಿಸೋದಿಲ್ಲ ಇವ್ರಿಗೆ. ಆದ್ರೆ ಅಬೌವ್ 50 ಇವರು ಏಜ್ಡ್. ಸೊ ಈಗ 9 o'clock 50 ಇಲ್ಲ, 64 ವರ್ಷ. ಅದ ಅವ್ರ ವಯಸ್ಸು 64 ವರ್ಷ. 64 ವರ್ಷದಾರ ಅದನ್ನ ಹತ್ತಿ ಇಳಿಯೋದಾಗದಲ್ಲ. ಅದರ ರಾತ್ರಿ ನೀವು ಆ ಒಂದು ಈ ಒಂದು ಹಗ್ಗ, ಈ ಹಗ್ಗದಿಂದ ಅದಕ್ಕೆ ಇದನ್ನ ಹಾಕಿ ಜೋತ್ ಬಿದ್ದು ಅಷ್ಟು 5 ಫೂಟ್ ಅಂತರದಾಗ 200 ಫೂಟ್ ಎತ್ತರ 5 ಫೂಟ್ ಹೊರಗೆ ಬಂದು ಜೋತ್ ಬಿದ್ದು ಇದು ಒಂದು ಇದು ತೆಗೀರಿ ತೋರಿಸ್ತಿಂಗ. ಇದು ಒಂದು ಮಂಚರದಾನಿ ಅಂತ ಅರಿವಿ. ಇದು ತುಂಬಾ ಹುಳ ಐತಿ. ಸೌಂಡ್ ನೋಡಿ. ಬಹಳ ಎಲ್ಲರೂ ಇದನ್ನ ನೋಡ್ತಕ್ಕಂತ ವಿಚಾರ. ನಿಮಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಡ್ಲಿ. ನೀವು ಯಾಕಂದ್ರೆ ಇನ್ನೊಂದು ವಿಚಾರ ಏನು ಹೇಳ್ತಾನೆ ಅಂದ್ರೆ, ಈ ಹುಳನವ್ರು ಕೊಲ್ಲಬಾರ್ದು, ಇದರ ಪ್ರಾಣಿ ಹತ್ಯೆ ಮಾಡಬಾರ್ದು, ಇದನ್ನ ಸಂತತಿ ಮುಂದೆ ಬಂದ್ ಮಾಡಬಾರ್ದು ಅಂತ ಹೇಳಿ ಇದನ್ನ ತಗೊಂಡೋಗಿ ಮತ್ತೆ ಕಾಡಿನ ಬಿಡಾಕತ್ತಾರ ಅವರು. ಅದಕ್ಕೆ ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ. ನೀವು ಇಂಥದ್ದು ಕೆಲಸ ಇನ್ನೂ ಮುಂದುವರಿಲಿ. ನಿಮ್ಗೆ 65 ವರ್ಷ ಆದ್ರೂ ನೀವು ಇಂಥ ಕೆಲಸ ಮಾಡ್ತಿರಲ್ಲ, ದೇವ್ರು ಮೆಚ್ಚಂತದಲ್ಲ, ಜಗತ್ತ ಮೆಚ್ಚಂತದ. ದೇವ್ರು ಮೆಚ್ಚಿ ಜಗತ್ತ ಮೆಚ್ಚಂತ ಕೆಲಸ ಮಾಡಕತ್ತೀರಿ. ನಿಮಗ ಎಲ್ಲರೂ ಇದನ್ನ ನೋಡಿ ನಿಮ್ಗೆ ಯಾರ್ಯಾರು ನಿಮ್ಗೆ ಪ್ರಶಸ್ತಿ ಕೊಡ್ಬೇಕಂತ ಹೇಳಿ ನಾನು ಈ ವಿಡಿಯೋ ಮುಖಾಂತರ ನಾನು ಹೇಳ್ತೀನಿ. ಅದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು, ಗೌರ್ಮೆಂಟ್ ಅಧಿಕಾರಿಗಳು ಇವ್ರನ್ನ ಗುರುತಿಸ್ಬೇಕು. ಯಲ್ಲಾಪುರದಾಗ ರಾಮಣ್ಣ ಮರಾಠಿ ರಾಮಣ್ಣ ಅಂದ್ರೆ ಇದೇ ಒಂದು ದಂಧೆ ಅವ್ರಿಗೆ. ಜೇನನ್ನ ಹಿಡ್ಕೊಂಡು ಹೋಗಿ ಅದನ್ನೊಂದು ತಗೊಂಡೋಗಿ ಕಾಡಿನೆಲ್ಲ ಯಾರಿಗೆ ಡಿಸ್ಟರ್ಬ್ ಆಗ್ತದೆ, ತೊಂದರೆ ಆಗುವಂಥದ್ದು ಎಲ್ಲ ಇಡೀ ಊರಿಗೆ, ಇಡೀ ಕರ್ನಾಟಕ ತಿರುಗಿ ಈ ಸಂತತಿ ನಾಶ ಮಾಡಬಾರ್ದು ಅಂತ ಎಲ್ಲವೂ ತಿಳುವಳಿಕೆ ಕೊಟ್ಟು, ಇದು ನಮ್ದು ದೇಶದ ಸಂಪತ್ತು. ಇದು ಇವು ಇಲ್ಲಂದ್ರೆ ನಾವಿಲ್ಲ. ನಿಮ್ಮ ಚಿನ್ನ ಬೆಳ್ಳಿ ಏನಿದೆ ಹೊಸಿಗೆ ಬರೋಲ್ಲ. ಇವು ಪರಾಗಪರಿಸಿಂದ ಉತ್ತಮ ಬೆಳೆ ಆಗುತ್ತಲ್ಲ, ಅದರಿಂದ 100 ಜನಕ್ಕೆ ಒಳ್ಳೇದಾಗುವುದಂತ ಭಾವನೆ ನಂದು. ನಾನು ಹುಟ್ಟು ಅದನ್ನ ಮಟ್ಟಿದ್ದ ತಂದೆಯವ್ರು ಮಾಡ್ತೀನಿ. ನಾನು ಹೆಚ್ಚಿನ ಪ್ರಮಾಣದಲ್ಲಿ ಇದೇನೇ ಮಾಡುದು. ನೋಡಿ, ಹಾರಾಡಕತ್ತವ ನೋಡ್ರಿ ಹುಳ. ಇಲ್ಲೊಂದೆರಡು ಹುಳ ಹಾರಾಡಕತ್ತವು. ಅದ್ರ ಒಳಗೆ ಇರೋದು ಪೂರ್ತಿ ಕನಿಷ್ಠ 15 kg ಹುಳ ಐತಿ. ಕನಿಷ್ಠ 15 kg ಹುಳ. ಸೌಂಡ್ ನೋಡ್ರಿ, ಸೌಂಡ್ ಕೇಳಿ, ಸೌಂಡ್ ಇಡಿ. ಬಹಳ ಧೈರ್ಯ ಅಂದ್ರೆ ಬಹಳ ಧೈರ್ಯ. ನಿಮ್ಗೆ ನಾವು ಅತಿ ನಮ್ಮ ಎಲ್ಲಾ ಮಂಚಂದ ಪರವಾಗಿ, ನಮ್ಮ ಜಗತ್ತಿನ ಪರವಾಗಿ ನಿಮ್ಗೆ ಧನ್ಯವಾದಗಳು ಹೇಳ್ತೇವೆ. ಧನ್ಯವಾದಗಳು. ನಮಸ್ಕಾರ.